Hi, hello, welcome to OBC Academy. So, guess what? ತಮ್ಮನೆಲ್ಲ ನೋಡಿರೋ ಥರ ಸೇಮ್ ಫುಲ್ ಕೋರ್ಸ್ ಫಾರ್ ದ ಫಸ್ಟ್ PUC ಓಕೆ ಇನ್ ಕನ್ನಡ ಬಿಸ್ನೆಸ್ ಸ್ಟಡೀಸ್ ಕನ್ನಡದಲ್ಲಿ ಹೇಳ್ಕೊಡೋಕ್ಕೆ ನಮ್ಮ ಪ್ರಯತ್ನ. ಫಸ್ಟ್ ಆಫ್ ಆಲ್ ಯಾವ ಚಾಪ್ಟರ್ ಏನು ಅಂದರೆ ಫಸ್ಟ್ ಚಾಪ್ಟರ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೋಶ್ ಇರಲಿ, ಲೆಟ್ಸ್ ಸ್ಟಾರ್ಟ್ ದಿಸ್ ಈಸ್ OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್, ಆನ್ಲೈನ್ ಅಕಾಡೆಮಿ, ಲೈಕ್ OBC ಅಕಾಡೆಮಿ, ಸುಮಾರು ಹೆಸರುಗಳು ಕರೀತಿದ್ದಾರೆ. ಓಕೆ, ಮೈ ನೇಮ್ ಇಸ್ ಸುಶಾಂತ್. ಸೊ ಹಿಯರ್ ಯು ಗೋ. ಓಕೆ, ಲೆಟ್ಸ್ ಸ್ಟಾರ್ಟ್ ಅಂತ ಹೇಳಿದೆ. ಸ್ಟಾರ್ಟ್ ಮಾಡ್ತಾ ಇದೀವಿ. ಚಾಪ್ಟರ್ 1 ಬಿಸ್ನೆಸ್ ಸ್ಟಡಿ ಚಾಪ್ಟರ್ 1 ಏನಿದೆ? ಬಿಸ್ನೆಸ್ ಸ್ಟಡಿ ಚಾಪ್ಟರ್ 1 ಅಲ್ಲಿ ಸ್ಕ್ರೀನ್ ಓಪನ್ ಮಾಡಿದ್ರೆ, ಸೊ ವೆಲ್ಕಮ್ ಟು ಚಾಪ್ಟರ್ 1 ನೇಚರ್ ಆ್ಯಂಡ್ ದ ಪರ್ಪಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಏನಿದು ನೇಚರ್ ಆ್ಯಂಡ್ ದ ಪರ್ಪಸ್ ಆಫ್ ಬಿಸ್ನೆಸ್ ಸ್ಟಡೀಸ್? ಏನಿಂಗಂದ್ರೆ ಉದ್ದೇಶ, ಪರ್ಪಸ್ ಅಂದರೆ ನೇಚರ್ ಅಂದರೆ ಅದರ ಗುಣಗಳು ಅಂತ, ಬಿಸ್ನೆಸ್ನ ಗುಣಗಳು ಮತ್ತು ಅದರ ಉದ್ದೇಶಗಳ ಬಗ್ಗೆ ಈ ಒಂದು ಚಾಪ್ಟರ್ಲಿ ಕಲ್ತ್ಕೋತಾ ಇದ್ದೀವಿ. ಇಷ್ಟೇ ಸಿಂಪಲ್ ಆಗಿ ಈ ಚಾಪ್ಟರ್ ನೋಡೋಕ್ಕೆ ಹೆಸರಿಗೆ ಇರುವಂಥದ್ದು, ಬಟ್ ಇದೇ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ದ ಫಸ್ಟ್ ಥಿಂಗ್, ವಾಟ್ ಈಸ್ ಬಿಸ್ನೆಸ್ ಅಂತ ಹೇಳ್ಕೊಡ್ಬೇಕಾಗಿತ್ತು, ಬಟ್ ನೋ, ವಾಟ್ ಈಸ್ ಬಿಸ್ನೆಸ್ ಅಂತ ಹೇಳ್ಕೊಡಲ್ಲ. ವಾಟ್ ಈಸ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳ್ಕೊಡ್ತೀವಿ. ಏನು ಎಕನಾಮಿಕ್ ಆಕ್ಟಿವಿಟಿ ಅಂದರೆ ಏನು ಅಂತ. ಏನಕ್ಕೆ ಫಸ್ಟ್ ಇದು ಎಕನಾಮಿಕ್ ಆಕ್ಟಿವಿಟಿ ಅಂದರೆ, ನಾವು ವಾಟ್ ಈಸ್ ಬಿಸ್ನೆಸ್ ಅಂತ ಹೇಳೋಕ್ಕೆ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಿಸ್ನೆಸ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ನಿಮ್ಗೆ ಅವಾಗ ಕನ್ಫ್ಯೂಸ್ ಆಗಲ್ವಾ ಏನಿದೆ ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಏನು ಅಂತ? ಸೊ ಫಸ್ಟು ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಏನು ಅಂತ ಹೇಳಿದ್ರೆ ನಿಮಗೆ ಬಿಸ್ನೆಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇಷ್ಟ. ಸೊ ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಇಷ್ಟ, ಇಲ್ಲೂ ಕೊಟ್ಬಿಟ್ಟಿದ್ದೀನಿ. ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಯಾರು ಏನೋ ಒಂದು ಪರ್ಪಸ್, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಯಾರಾದರೂ ಆಗಿರ್ಬೋದು. ದ ಆಕ್ಟಿವಿಟೀಸ್ ವಿಚ್ ಈಸ್ ಟೇಕನ್ ಬೈ ಎ ಪೀಪಲ್ ವಿತ್ ಆಬ್ಜೆಕ್ಟಿವ್, ಅಂದರೆ ಉದ್ದೇಶದಿಂದ. ಯಾವ ಉದ್ದೇಶದಿಂದ? ಮನಿ ಮಾಡುವಂಥ ಉದ್ದೇಶದಿಂದ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರೀತಾರೆ. ಆ ಉದ್ದೇಶದಿಂದ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅವನು ತಲೆಯಲ್ಲಿ ದುಡ್ಡು ಮಾಡಬೇಕು ಅನ್ನೋದಿರುತ್ತೆ, ಅಥವಾ ಇದನ್ನು ನಾನು ಕೊಟ್ಟು ಅದ್ರ ಪರವಾಗಿ ಏನಾದರೂ ಇಸ್ಕೊತೀನಿ, ಅದರ ಸಮವಾಗಿರುವಂಥದ್ದು, ಅಥವಾ ದುಡ್ಡಿಗೋಸ್ಕರ ಏನೋ ಒಂದು ಮಾಡ್ತಾ ಇದ್ದೀನಿ. ದ್ಯಾಟ್ ಈಸ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟೀಸ್. ಎಕ್ಸಾಂಪಲ್ ಹೇಳೋದಾದರೆ ಪ್ರೊಡಕ್ಷನ್ ಆಫ್ ಗೂಡ್ಸ್, ಸೇಲ್ ಮಾಡೋವಂಥದ್ದು, ಟ್ರೇಡ್ ಮಾಡೋವಂಥದ್ದು, ಇದೆಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಆಗಿರುತ್ತೆ. ಓಕೆ, ಹಾಗಾದರೆ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಏನು ಅಂತಂದು ತಿಳ್ಕೊಬೇಕಾಗುತ್ತೆ ನೀವು. ದುಡ್ಡಿಗೋಸ್ಕರ ಮಾಡೋದನ್ನ ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ, ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಏನು? ದುಡ್ಡಿಗೆ ಆ ಒಂದು ಕಾನ್ಸಂಟ್ರೇಷನ್ ಇಲ್ದಿರಾ, ಅಥವಾ ಅದೊಂದು ಮೇನ್ ಇಂಟೆನ್ಷನ್ ಇಲ್ದಿರಾ ಮಾಡುವಂಥ ಕೆಲಸ ಅಂದರೆ ದೋಸ್ ಆಕ್ಟಿವಿಟೀಸ್ ವಿಚ್ ಏಮ್ ಟು ನಾಟ್ ಟು ಅರ್ನ್ ಮನಿ. ಆ ಉದ್ದೇಶ ಇರಲ್ಲ ಅವರಿಗೆ. ನಿಮ್ಮ ಒಂದು ಅಕೌಂಟೆನ್ಸಿ ಚಾಪ್ಟರಲ್ಲಿ ಹೇಳ್ಕೊಡ್ತಾ ಇರ್ತೀವಿ, ಚಾಪ್ಟರ್ 1 ಸೆಕೆಂಡ್ ಇಯರ್ಗೆ ಹೋದರೆ. ಬಟ್ ಇಲ್ಲಿ ನಾನ್ ಎಕನಾಮಿಕ್ ಆಕ್ಟಿವಿಟಿಲಿ ಏನು ಮಾಡ್ತಾರೆ ಅಂದರೆ, ಅವರ ಒಂದು ಉದ್ದೇಶನೇ ನಾನು ಮಾರಿ ಇದನ್ನು ದುಡ್ಡು ಮಾಡಬೇಕು ಅನ್ನೋದಿರಲ್ಲ. ಯಾವ್ಯಾವುದು ಅಂದರೆ ನೀವೇ ನೋಡ್ತೀರಾ, ಲೈಕ್ ಮದರ್ ಸೆಂಟಿಮೆಂಟ್ ಇರ್ಬೋದು, ಫ್ರೆಂಡ್ಶಿಪ್ ಆ್ಯಂಡ್ ಲವ್, ಅಥವಾ ತಂದೆ ತಾಯಿ ಪ್ರೀತಿ. ಇವೆಲ್ಲ ಏನು ಅಂದರೆ ಒಂದು ಎಮೋಷನ್, ಅಥವಾ ಆ ಒಂದು ಸೊಸೈಟಿಗೆ ಬೇಕಾಗಿರುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ, ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್, ಅಥವಾ ಸೈಕಾಲಜಿ ಎಮೋಷನ್ಸ್ ಅಂತ ಹೇಳ್ತಾರೆ. ಲೈಕ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹೆಂಡತಿ ತನ್ನ ಗಂಡನಿಗೆ ಅಡುಗೆ ಮಾಡಿ ಹಾಕುವಂಥದ್ದು, ಇದೆಲ್ಲ ಅವ್ಳ ಫ್ಯಾಮಿಲಿಗೆ ಸಾಕೋಕೆ ಮಾಡ್ತಾರೋ ಅಂತ ಒಂದು ಕೆಲಸ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಏನಾಗಿದೆ ಅಂದರೆ, ಗಂಡನ ಹತ್ರ ದುಡ್ಡು ಇಸ್ಕೋಬೇಕು ಆ ಥರದ್ದೇ ಸುಮಾರು ಮಾಡ್ಕೊಂಡಿದ್ದಾರೆ. ಬಟ್ ಲಿಟ್ರಲಿ ಹೇಳ್ಬೇಕಂದ್ರೆ ದೀಸ್ ಆರ್ ಆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ. ಎಕನಾಮಿಕ್ ಆಕ್ಟಿವಿಟಿ ಇಂಟೆನ್ಷನಿಂದನೇ ಮಾಡ್ತಾರೋ ಅಂಥದ್ದು. ಸೊ ಬೇರೆ ಯಾವ ಇಂಟೆನ್ಷನು ಇರಲ್ಲ. ಆ್ಯಂಡ್ ಈಗ ನಿಮಗೆ ಎಕನಾಮಿಕ್ ಆಕ್ಟಿವಿಟೀಸ್, ಸೊ ಈಗ ವಾಟ್ ಈಸ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಏನು ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಅಂತ ಈಗ ಒಂದು ಅರ್ಥ ಆಗಿದೆ. ಸೊ ಬೇಸಿಕಲಿ ಅದಷ್ಟೇ ಅಲ್ದಿರಾ, ಲವ್ ಸೆಂಟಿಮೆಂಟ್ ಅಲ್ದಿರಾ, ನೀವು ಯಾರಿಗೂ ಹೆಲ್ಪ್ ಮಾಡ್ತಾರೋ ಅಂಥದ್ದು, ಭಿಕ್ಷಕರಿಗೆ ದಾನ ಮಾಡುವಂಥದ್ದು, ಅಥವಾ ಅವರಿಗೆ ದುಡ್ಡು ಕೊಡುವಂಥದ್ದು, ಅವರಿಂದ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಕೊಡ್ತೀರಲ್ಲ, ದಟ್ ಈಸ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತೀರಾ, ನಾನ್ ಎಕನಾಮಿಕ್ ಆಕ್ಟಿವಿಟೀಸ್. ಸೊ ಎಕನಾಮಿಕ್ಗೂ ನಾನ್ ಎಕನಾಮಿಕ್ಗೂ ಡಿಫ್ರೆನ್ಸ್ ಇದೆ. 2 ಥರ ಎಕನಾಮಿಕ್ ಆಕ್ಟಿವಿಟೀಸ್ ನಮ್ಮ ಸೊಸೈಟಿಲಿ ಮಾಡ್ತಾರೆ. ಒಂದು ಎಕನಾಮಿಕ್ ಆಕ್ಟಿವಿಟೀಸ್, ಇನ್ನೊಂದು ಥರ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ಕೊಂಡ್ರೆ ಇಲ್ಲ. ನಾನ್ ಎಕನಾಮಿಕ್ ಆಕ್ಟಿವಿಟೀಸಲ್ಲಿ 2 ಥರ ಮಾಡ್ತಾರೆ. ಒಂದು ಫೋಟೋ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ, ಅದೆಲ್ಲೂ ಬುಕ್ಕಲ್ಲಿ ಇಲ್ಲ, ಬಟ್ ಸುಮ್ಮನೆ ಹೇಳ್ತಾ ಇರೋದು. ಫೋಟೋ ತೆಗೆಸ್ಕೊಂಡು ಅಥವಾ ವಿಡಿಯೋ ಮಾಡಿಕೊಂಡು ಸ್ಟೇಟಸ್ ಅಥವಾ ಸ್ಟೋರೀಸ್ಗಳು ಫೇಸ್ಬುಕ್, ವಾಟ್ಸಪ್ ಅಥವಾ ಯಾವುದೇ ಒಂದು ಮೀಡಿಯಾಗಳಲ್ಲಿ ತೋರಿಸ್ಕೊಳಕ್ಕೆ ಎಕನಾಮಿಕ್ ಆಕ್ಟಿವಿಟಿನೇ ಅದೊಂಥರ ಅಂದ್ಕೊಳ್ಳಿ. ಅದು ಲಿಟ್ರಲಿ ಎಕನಾಮಿಕ್ ಆಕ್ಟಿವಿಟಿ. ಓಕೆ, ಇಷ್ಟು 2 ಥರ ಅವೆಲ್ಲ ಬಿಟ್ಟಾಕಿ 2 ಥರ ಅಷ್ಟೇ ಇರೋದು, ಎಕನಾಮಿಕ್ ಆ್ಯಂಡ್ ನಾನ್ ಎಕನಾಮಿಕ್. ಓಕೆ, ಈಗ ನಿಮಗೆ ವಾಟ್ ಈಸ್ ಬಿಸ್ನೆಸ್ ಅಂದರೆ ಅರ್ಥ ಆಗುತ್ತೆ.
ಬಿಸ್ನೆಸ್ ಅಂದ್ರೆ ಏನು ಈಗ ಹೇಳ್ಕೊಡ್ತೀವಿ ನೋಡಿ. ಬಿಸ್ನೆಸ್ ಅಂದ್ರೆ ಏನು ಅಂತ. ಬಿಸ್ನೆಸ್ ಅಂದ್ರೆ ಇಷ್ಟೇ, ಇಟ್ಸ್ ಅನ್ ಎಕನಾಮಿಕ್ ಆಕ್ಟಿವಿಟೀಸ್. ಲೈಕ್ ನಿಮ್ಗೆ ಹೇಳಿರೋ ಥರ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಏನು, ದುಡ್ಡು ಮಾಡೋವಂಥದ್ದು ಅಥವಾ ದುಡ್ಡುಗೋಸ್ಕರ ಮಾಡ್ತಾರೋವಂಥದ್ದು. ಇದರಲ್ಲಿ ಏನೇನಿರುತ್ತೆ ಅಂದರೆ ಪರ್ಚೇಸ್ ಅಥವಾ ಪ್ರೊಡಕ್ಷನ್, ಪರ್ಚೇಸ್ ಮಾಡ್ತಾರೆ ಅಥವಾ ಪ್ರೊಡಕ್ಷನ್ ಇರುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅವರು ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ದ ಮೇನ್ ಮೋಟಿವ್ ಇಸ್ ಟು ಅರ್ನ್ ಪ್ರಾಫಿಟ್ ಅಷ್ಟೇ. ಹಿಂಗೆ ಅವರು ಪ್ರಾಫಿಟ್ನ ಮಾಡ್ತಾರೆ ಅಂದರೆ ಬೈ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ನೀಡ್ಸ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಇರುವಂಥ ಪೀಪಲ್ ಏನಿದ್ದಾರೆ, ಪಬ್ಲಿಕ್ ಏನಿದ್ದಾರೆ, ಅವ್ರಿಗೆ ಬೇಕಾಗಿರುವಂಥ ಒಂದು ವಸ್ತುಗಳಾಗಿರ್ಬೋದು, ಸರ್ವಿಸ್ಗಳನ್ನ ಕೊಟ್ಟು ಇವರು ಪ್ರಾಫಿಟ್ ಮಾಡಿ, ಆ ಪ್ರಾಫಿಟ್ ಹೆಂಗಾಗುತ್ತೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸಿಂದ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಬಿಸ್ನೆಸ್. ಸಿಂಪಲ್ ಅಲ್ವಾ? ನಿಮ್ಗೀಗ ಒಂದು ಐಡಿಯಾ ಬಂದಿರುತ್ತೆ ವಾಟ್ ಈಸ್ ಬಿಸ್ನೆಸ್ ಅಂತ. ಸೊ ಏನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಬಿಸ್ನೆಸ್. ಕ್ಯಾರೆಕ್ಟರಿಸ್ಟಿಕ್ ಆಫ್ ಬಿಸ್ನೆಸ್ ಅಂದರೆ ಏನು? ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ನ ಇದು ನೋಡಿದ ತಕ್ಷಣ ನೀವು ಇದು ಬಿಸ್ನೆಸ್ ಅಂತ ಹೇಳ್ತೀರಾ. ಅದು ಯಾವ್ಯಾವ ಗುಣಗಳು ಅಂತ ಹೇಳ್ತಾ ಇದ್ದೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಅದೇ ಗುಣಗಳು ಅಂತ. ಫಸ್ಟ್ ಆಫ್ ಆಲ್ ಎಕನಾಮಿಕ್ ಆಕ್ಟಿವಿಟಿ. ಅದು ದುಡ್ಗೋಸ್ಕರ ಮಾಡ್ತಿದ್ದಾರೆ ಅಂದರೆ ಬಿಸ್ನೆಸ್. ಅದನ್ನ ಸುಮ್ಮನೆ ಮಾಡ್ತಿದ್ದಾನೆ ಅಂದರೆ ದಟ್ ಇಸ್ ನಾಟ್ ಅ ಬಿಸ್ನೆಸ್. ಅದನ್ನ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆ ಕ್ಯಾರೆಕ್ಟರಿಸ್ಟಿಕಲ್ಲಿ ಇದಿರಬೇಕು. ಅವ್ನು ದುಡ್ಗೋಸ್ಕರ ಮಾಡ್ತಿದ್ರೆ ಮಾತ್ರ ಅದನ್ನ ಬಿಸ್ನೆಸ್ ಅನ್ನೋದು. ಅವನು ದುಡ್ಗೋಸ್ಕರ ಮಾಡ್ತಾ ಇಲ್ಲ, ಹೆಲ್ಪ್ ಮಾಡ್ತಿದ್ದಾನೆ ಅಂದರೆ ದಟ್ ಇಸ್ ನಾಟ್ ಅ ಬಿಸ್ನೆಸ್, ರೈಟ್? ಸೊ ಎಕನಾಮಿಕ್ ಆಕ್ಟಿವಿಟಿ ದುಡ್ಡಿಗೋಸ್ಕರ, ಪರ್ಪಸ್ಗೋಸ್ಕರ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಪ್ರೊಡಕ್ಷನ್ ಆರ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅದರ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಒಂದು ಪ್ರೋಸೆಸ್ ಆದರೂ ಆಗಿರಬೇಕು ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಥವಾ ಅವ್ನು ಏನೂ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಬಿಸ್ನೆಸ್ ಅಂತ ಕರೆಯಲ್ಲ. ಒಂದು ಸರ್ವಿಸ್ ಇರಬೇಕು, ಒಂದು ಹೊಸದಾಗಿ ಏನೋ ಒಂದು ಕೊಡೋವಂಥದ್ದಾಗಿರ್ಬೋದು. ಹೊಸದು ಅಂತಾನೆ ಏನಿಲ್ಲ, ಏನಾದರೂ ಒಂದು ಕೊಡೋದಾಗಿರಬೇಕು, ತೊಗೊಳೋದಾಗಿರಬೇಕು ಅಥವಾ ಪ್ರೊಡ್ಯೂಸ್ ಮಾಡೋದಾಗಿರಬೇಕು ಗೂಡ್ಸ್. ಐದರ್ ಅದಿಲ್ಲ ಅಂದರೆ ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದು ಮೂರನೇ ಒಂದು ಫೀಚರ್ ಆಗಿರುತ್ತೆ. ಸೊ ಇದನ್ನಾದರೂ ಮಾಡಿರ್ಬೇಕು. ಅವ್ನು ಅದೂ ಮಾಡ್ತಾ ಇಲ್ಲ ಅಂದರೆ, ಗೂಡ್ಸು ರೆಡಿ ಮಾಡ್ತಾ ಇಲ್ಲ, ಅವ್ನು ಸೇಲು ಮಾಡ್ತಾ ಇಲ್ಲ, ಸರ್ವಿಸು ಕೊಡ್ತಾ ಇಲ್ಲ, ಪ್ರೊಡ್ಯೂಸು ಮಾಡ್ತಾ ಇಲ್ಲ ಅಂದರೆ ಇಟ್ಸ್ ನಾಟ್ ಅ ಬಿಸ್ನೆಸ್. ಸೊ ಐದರ್ ಬ್ಯಾಟರ್ ಸಿಸ್ಟಮ್ ಆಗಿ ಅವ್ರು ಎಕ್ಸ್ಚೇಂಜ್ ಮಾಡ್ತಾರೋ ಅಥವಾ ಮನಿ ಪರ್ಪಸ್ಗೆ ಎಕ್ಸ್ಚೇಂಜ್ ಮಾಡ್ತಾರೋ, ಇಟ್ ಶುಡ್ ಬಿ ಎಕ್ಸ್ಚೇಂಜ್ಡ್ ಫಾರ್ ದ ವ್ಯಾಲ್ಯೂ. ಓಕೆ, ಸೊ ಸೇಲ್ ಮಾಡಬೇಕು ಅಥವಾ ಎಕ್ಸ್ಚೇಂಜ್ ಮಾಡಬೇಕು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ, ಯಾವುದಾದ್ರೂ ಒಂದು ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಒಂದು ಬಿಸ್ನೆಸ್ ಅಂತ ಕರೆಯಲ್ಲ. ಆ್ಯಂಡ್ ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಟ್ ರೆಗ್ಯುಲರ್ ಬೇಸಿಸ್. ಯಾವತ್ತೋ ಒಂದಿನ ಮಾಡ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಅವ್ರದ್ದು ಅದೇ ಕೆಲಸ ಆಗಿರಬೇಕು. ಯಾವತ್ತೋ ಒಂದಿನ ಮಾಡಿದ್ರೆ ಅದು ಏನೋ ಒಂದು ಟ್ರೇಡ್ ಮಾಡ್ತಾ ಹೋದ ಅಂತಾರೆ. ಬಟ್ ಬಿಸ್ನೆಸ್ ಅಂತ ಕರ್ಸ್ಕೊಬೇಕಂದ್ರೆ ದಿನ ಮಾಡಿದಾಗ ಅದನ್ನ ಬಿಸ್ನೆಸ್ ಅಂತ ಕರೀತಾರೆ. ರೆಗ್ಯುಲರ್ ಬೇಸಿಸಲ್ಲಿ ಅವನು ಮಾಡೋದನ್ನ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಓಕೆ, ಪ್ರಾಫಿಟ್ ಅರ್ನಿಂಗ್ ಆಗ್ತಾ ಇರಬೇಕು ಅಥವಾ ಪ್ರಾಫಿಟ್ ಅದರಿಂದ ದುಡ್ಡು ಬರ್ತಾ ಇರಬೇಕು. ಪ್ರಾಫಿಟ್ ಅರ್ನ್ ಆಗೋದೇ ಮೇನ್ ಮೋಟಿವ್ ಆಗಿರಬೇಕು. ಯಾರು ಲಾಸ್ ಮಾಡ್ಕೊಳಕ್ಕೆ ಮಾಡಲ್ಲ, ಎಲ್ಲ ಪ್ರಾಫಿಟ್ ಮಾಡೋಕ್ಕೇನೆ ಬಿಸ್ನೆಸ್ನ ಮಾಡೋದು. ಸೊ ಅಲ್ಲಿ ಪ್ರಾಫಿಟ್ ಬರ್ತಿದೆ ಅಂದ್ರೇ ಅದು ಬಿಸ್ನೆಸ್ ಅಂತಾನೆ. ಓಕೆ, ನೆಕ್ಸ್ಟ್ ಅನ್ಸರ್ಟನಿಟಿ ಆಫ್ ರಿಟರ್ನ್. ಅನ್ಸರ್ಟನಿಟಿ ಆಫ್ ರಿಟರ್ನ್ ಅಂದರೆ ಇಷ್ಟ, ಯಾವಾಗ ಒಂದು ಬಿಸ್ನೆಸ್ಸು ಸ್ಟಡಿ ಇನ್ಕಮ್ ಬರ್ತಾರಲ್ಲ, ಈಗ ಸ್ಯಾಲ್ರಿ ನೀವು ಕೆಲಸ ಮಾಡಿದ್ರೆ ಕರೆಕ್ಟ್ ಮಂತ್ ಸ್ಯಾಲ್ರಿ ನಿಮ್ಗೆ ಏನು ಹೇಳಿರ್ತಾರೋ ಅದಷ್ಟು ಕೊಡ್ತಾ ಇರ್ತಾರೆ. ಅದನ್ನ ಬಿಸ್ನೆಸ್ ಅಂತ ಕರೆಯೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಅನ್ಸರ್ಟನಿಟಿ ಇಲ್ಲ, ರಿಟರ್ನ್ ಅನ್ಸರ್ಟನಿಟಿ ಇರುತ್ತೆ. ಈ ವರ್ಷ ಪ್ರಾಫಿಟ್ ಆಗ್ಬೋದು, ನೆಕ್ಸ್ಟ್ ವರ್ಷ ಲಾಸ್ ಆಗ್ಬೋದು, ಅಥವಾ 5,000 ಬರ್ಬೋದು, ನೆಕ್ಸ್ಟ್ 15,000 ಬರ್ಬೋದು, 1 ಲಕ್ಷ 2 ಲಕ್ಷ, ಡಿಪೆಂಡ್ ಅಲ್ವಾ? ಸೊ ಅನ್ಸರ್ಟನಿಟಿ ರಿಟರ್ನಲ್ಲೂ ಕೂಡ ಪ್ರಾಫಿಟು ಬರ್ಬೋದು, ಲಾಸು ಬರ್ಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಫೀಚರ್ ಯಾವುದಿರುತ್ತೆ ಅಂದರೆ ಎಲಿಮೆಂಟ್ ಆಫ್ ರಿಸ್ಕ್. ಬಿಸ್ನೆಸ್ಸಲ್ಲಿ ರಿಸ್ಕ್ ಅನ್ನೋದು ಕಾಮನ್. ರಿಸ್ಕ್ ತೊಗೊಂಡ್ರೆ ಮಾತ್ರ, ಈಗ ನೀವು ಸ್ಕೈ ಡೈವಿಂಗ್ ಮಾಡಿದ್ರೆ ನಿಮಗೊಂದು ಆ ಖುಷಿ ಬರುತ್ತೆ ಅಥವಾ ಒಂದು ಎಂಜಾಯ್ಮೆಂಟ್ ಬರುತ್ತೆ. ಸುಮಾರು ಜನಕ್ಕೆ ಬರಲ್ಲ, ಸುಮಾರು ಜನಕ್ಕೆ ಭಯ ಆಗುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅದರಲ್ಲೇ ಜೋಶ್ ತುಂಬ ಜಾಸ್ತಿ ಆಗುತ್ತೆ. ಸೊ ಎಲಿಮೆಂಟ್ ಆಫ್ ರಿಸ್ಕ್ ಇದ್ದೇ ಇರುತ್ತೆ ಎಲ್ಲ ಒಂದು ಬಿಸ್ನೆಸ್ಸಲ್ಲಿ. ನೀವು ಕ್ಯಾಪಿಟಲ್ ಹಾಕ್ತೀರಾ, ಕ್ಯಾಪಿಟಲ್ ಬರುತ್ತೋ ಬರಲ್ವೋ ಗೊತ್ತಿರಲ್ಲ. ಪ್ರಾಫಿಟ್ ಇರಲಿ, ಕ್ಯಾಪಿಟಲ್ ಬರುತ್ತೋ ಬರಲ್ವೋ ಗೊತ್ತಿರಲ್ಲ. ಆದರೂ ಆ ಒಂದು ರಿಸ್ಕ್ ತೊಗೊಂತೀರಾ. ಏನಕ್ಕೆ ಅಂದರೆ ರಿವಾರ್ಡ್, ಪ್ರಾಫಿಟ್ಗೋಸ್ಕರ ಅಷ್ಟೇ. ವಿಲ್ ಗೆಟ್ ಮೋರ್ ದ್ಯಾನ್ 50-60% ಆಫ್ ಪ್ರಾಫಿಟ್. ಇಲ್ಲಾಂದರೆ ಎಲ್ಲ ಬಿಸ್ನೆಸ್ ಮಾಡೋ ಬದಲು ಬ್ಯಾಂಕಲ್ಲಿ ಬಡ್ಡಿ ಇಟ್ಟಿರೋರು ಅಷ್ಟೇ. ಸೊ ದರ್ ವಿಲ್ ಬಿ ರಿಸ್ಕ್. ನೆಕ್ಸ್ಟ್ ಟೈಪ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಬಿಸ್ನೆಸ್, ಪ್ರೊಫೆಷನ್, ಎಂಪ್ಲಾಯ್ಮೆಂಟ್. ಎಕನಾಮಿಕ್ ಆಕ್ಟಿವಿಟಿಲಿ 3 ಥರ ನಿಮಗೆ ಹಣ ಆಗುತ್ತೆ. ಒಂದು ಬಿಸ್ನೆಸ್ ಮಾಡ್ತೀರಾ, ಒಂದು ಪ್ರೊಫೆಷನ್ ಮಾಡ್ತೀರಾ, ಒಂದು ಎಂಪ್ಲಾಯ್ಮೆಂಟ್. ಇಷ್ಟು ವೆರೈಟಿಗಳಲ್ಲಿ ನಿಮಗೆ ಬಿಸ್ನೆಸ್ ಅಥವಾ ನಿಮಗೆ ಮನಿ ಮಾಡುವಂಥ ಚಾನ್ಸಸ್ ಇರುತ್ತೆ. We'll do this in the next video. So for the first video, this is enough, and we'll see you in the next part 2 video. Okay, that will be continue with the business, profession and employment. Thank you for watching, and this is OVC Academy. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಇಲ್ಲೇ ಬರ್ತಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ. ಆ ಬೆಲ್ ಗಂಟೆನ ಬಾರಿಸಿದ್ರೆ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಟೈಮಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.